ಸಿದ್ದರಾಮಯ್ಯನವರೇ, ಸರ್ ನೀವು ಮೈಸೂರಿನ ಸಿದ್ದರಾಮಯ್ಯನ ಹುಂಡಿನಲ್ಲಿ ಹುಟ್ಟಿದಂಥವ್ರು. ಏನು ನಾವು ನಿಮ್ಮನ್ನು ಹುಲಿ ಅಂತ ಅಂದ್ಕೊಂಡಿದ್ರು. ನೀವು ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ರಾಜಕಾರಣವನ್ನು ಆರಂಭ ಮಾಡಿದವರು. ಆ ಇಂದಿರಾ ಗಾಂಧಿಗೂ ಬಿಡ್ತಾ ಇರಲಿಲ್ಲ ನೀವು. ಅವ್ರ ಸೊಸೆ ಸೋನಿಯಾ ಗಾಂಧಿಗೂ ಬಿಟ್ಟಿಲ್ಲ. ಹಿಂದೆ ರಾಜೀವ್ ಗಾಂಧಿಗೂ ಟೀಕೆ ಮಾಡ್ಕೊಂಡು ಬಂದವರು. ಇವತ್ತು ನೀವು ಇಂದಿರಾ ಗಾಂಧಿ ಮೊಮ್ಮಗ ಅವನ ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ಡೆಲ್ಲಿಗೆ ಹೋಗ್ತೀನಿ, ಕೊಟ್ಟರೆ ಮೀಟ್ ಆಗ್ತೀನಿ, ಇಲ್ಲ ಅಂತಂದರೆ ಅಲ್ಲೇ ಕರ್ನಾಟಕ ಭವನದಲ್ಲಿ ಮಲ್ಕೊಂಡು ಎದ್ದು ಬರ್ತೀನಿ ಅಂತ ಹೇಳ್ತಿರಲ್ಲ. ನಾವು ನಿಮ್ಮನ್ನು ಹುಲಿ ಅಂತ ಅಂದ್ಕೊಂಡಿದ್ದು ಸರ್. ಹುಲಿಯಾ ಅಂತಿದ್ರು. ನೀವು ಹುಲಿಯಾನ ಇಲಿಯಾನ ನನಗಂತ ಡೌಟ್ ಆಗ್ತಿದೆ ಸರ್. ನೀವು ಹೋಗಿ ಆ ರಾಹುಲ್ ಗಾಂಧಿದ ಅಪಾಯಿಂಟ್ಮೆಂಟು ಅದು ಕೊಟ್ಟರೆ ಮೀಟ್ ಆಗಿಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಿ ನೀವು. ಏನು ಸರ್ ನಿಮ್ಮ ಪರಿಸ್ಥಿತಿ? ಇಲ್ಲಿಗೆ ಇಳಿದೋಗ್ಬಿಡ್ತಲ್ಲ. ಇದು ಕರ್ನಾಟಕ ರಾಜ್ಯಕ್ಕೆ ಕಾಂಗ್ರೆಸ್ ಮಾಡ್ತಿರುವಂಥ ಅವಮಾನ ಇದು. ಅವ್ರು ಕಾಂಗ್ರೆಸ್ನವರೇ ಆಗಿರಲಿ, ಅವ್ರು ನಮ್ಮ ಮುಖ್ಯಮಂತ್ರಿ, 138 ಸೀಟ್ ಇರುವಂಥವ್ರು. ಅವರು ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟರಷ್ಟೇ ಅವ್ರನ್ನ ಮೀಟ್ ಮಾಡಿ ಬರ್ತೀನಿ, ಇಲ್ಲ ಅಂತಂದರೆ ವಾಪಸ್ಸು ಕರ್ನಾಟಕ ಭವನದಲ್ಲಿ ಮಲಗೆದ್ದು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ಕರ್ನಾಟಕಕ್ಕೆ ರಾಹುಲ್ ಗಾಂಧಿ ಯಾವ ರೀತಿ ಒಂಥರ ಅವಮಾನವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಸಿದ್ದರಾಮಯ್ಯನವರೇ, 2013ರಲ್ಲಿ ನೀವು ಮುಖ್ಯಮಂತ್ರಿ ಆದಾಗ ನಿಮ್ಮ ಕದರ ಹೆಂಗಿತ್ತು? ಅವತ್ತು ನಿಜವಾಗ್ಲೂ ಹುಲಿ ಆಗಿದ್ರಿ. ಇವತ್ತು ನೋಡ್ರಿ ಇಲಿ ಆಗೋಗ್ಬಿಟ್ಟಿದ್ದೀರಿ ನೀವು. ನಿಮ್ಗೆ ಈ ಥರ ಸ್ಥಿತಿ ಬರಬಾರ್ದಿತ್ತು ಸರ್. ಅಧಿಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ರಾಹುಲ್ ಗಾಂಧಿ ಬಚ್ಚ ನೀವು. ಅವರ ಅಜ್ಜಿಗೆ ನೀವು ಟೀಕೆ ಮಾಡ್ತಾಯಿದ್ದವರು ತುರ್ತು ಪರಿಸ್ಥಿತಿ ಏರಿದಾಗ. ನೀವು ಹೋಗಿ ಅವ್ರ ಅಪಾಯಿಂಟ್ಮೆಂಟ್ ಕೇಳ್ತೀನಿ ಅಂತ ಹೇಳ್ತಿರಲ್ಲ ಸರ್. ನಮಗೆ ಬೇಸರ ಆಗುತ್ತೆ ಸರ್. ನಿಮಗೆ ಒಂದು ಅಧಿಕಾರಕ್ಕೋಸ್ಕರ ಯಾವುದೋ ಆಕೆಯ ಮೊಮ್ಮಗನ ಪಾದ ಪೂಜೆ ಮಾಡಬೇಕಾದಂಥ ಸ್ಥಿತಿ ಬಂದಿದೆಯಲ್ಲ, ಅವ್ರ ಮನೆ ಗೇಟ್ ಕಾಯೋಂಥ ಪರಿಸ್ಥಿತಿ ಬಂದಿದೆಯಲ್ಲ ಸರ್. ನಿಜಕ್ಕೂ ಇದು ದುರ್ದೈವದ ಸಂಗತಿ. ಇದು ಕರ್ನಾಟಕದ ಜನರ ಪಾಲಿಗೆ ಇದೊಂದು ಜನರಿಗೆ ಕಾಂಗ್ರೆಸ್ ಮಾಡ್ತಿರುವಂತಹ ಅವಮಾನ ಅಂತ ನಾನು ಭಾವಿಸ್ತೀನಿ.